ಎಲ್ಲ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ತಮಗೆ ವಿಜ್ಞಾನ ವಿಷಯದ ಇಂಪಾರ್ಟೆಂಟ್ ಕ್ವಶನ್ಗಳು ತಂದಿದ್ದೇವೆ. ಆನ್ಸರ್ ತಾವು ಬುಕ್ನಲ್ಲಿ ನೋಡಿ. ಕ್ವಶನ್ಗಳು ಇಂಪಾರ್ಟೆಂಟ್ ಯಾವ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಕೇಳಬಹುದು. ಬಹಳ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಇಂಪಾರ್ಟೆಂಟ್ ಕ್ವಶನ್ ಸೈನ್ಸ್ ಹೇಳ್ರಿ ಅಂತ. ಅಸಲಕ್ಕೆ ಈ ಒಂದು ವಿಡಿಯೋದಲ್ಲಿ ತಮಗೆ ವಿಜ್ಞಾನ ವಿಷಯದ ಇಂಪಾರ್ಟೆಂಟ್ ಆನ್ಸರ್ಗಳು ಹೇಳೋರಿದ್ದೇವೆ. ಮೊನ್ನೆದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಮೇಲೆ ಇವು ಇಂಪಾರ್ಟೆಂಟ್ ಆದ ಕ್ವಶನ್ಗಳು ಇವೆ. ಇವು ನಾನು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೇನೆ ಈ ಪಾಠ ಮೇಲೆ. ಮತ್ತು ಎರಡನೇದು ಆಮ್ಲವು ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಇದ್ರ ಮೇಲಿನ ಈ ಪಾಠ ಮೇಲಿನ ಎಲ್ಲ ಇವು ಇಂಪಾರ್ಟೆಂಟ್ ಆದ ಕ್ವಶನ್ ಇವೆ. ಈ ಒಂದು PDF ಲಿಂಕ್ ತಮಗೆ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಸಿಗ್ತದೆ. ಆದರೆ ನಿಮಗೆ ಈ ಒಂದು PDF ಲಿಂಕ್ ಡೈರೆಕ್ಟಾಗಿ ಸಿಗೋದಿಲ್ಲ. ತಮಗೆ 4 ಸ್ಟೆಪ್ ಕಂಪ್ಲೀಟ್ ಮಾಡಿದ ಮೇಲೆ ಈ ಒಂದು ಲಿಂಕ್ ತಮಗೆ ಸಿಗುತ್ತದೆ. ಮತ್ತು ನಮ್ಮ ವಾಟ್ಸಪ್ ಚಾನೆಲ್ ಇನ್ನೂ ಜಾಯ್ನ್ ಮಾಡಿಲ್ಲ ಅಂದರೆ ಜಾಯ್ನ್ ಮಾಡಿಕೊಳ್ಳಿ. ಯಾಕೆಂದರೆ ಎಲ್ಲ PDFಗಳು ಆಲ್ರೆಡಿ ಅಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಎಲ್ಲ ಸಬ್ಜೆಕ್ಟ್ ಪ್ಯಾಸಿಂಗ್ ಪ್ಯಾಕೇಜ್ಗಳು, ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಎರಡೂ ಕೂಡ ಪ್ಯಾಸಿಂಗ್ ಪ್ಯಾಕೇಜ್ ಆ ಒಂದು ವಾಟ್ಸಪ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. PDF ಜಾಯ್ನ್ ಮಾಡಿಕೊಳ್ಳಿ. ಮತ್ತು ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದರೆ ಇಂಥ ಒಳ್ಳೆ ವಿಡಿಯೋಗಳು ಈ ಒಂದು ಚಾನೆಲ್ನಲ್ಲಿ ತಮಗೆ ಸಿಗ್ತಾ ಇರ್ತವೆ. ನೋಡಿರಿ, ಇವೆಲ್ಲ ಇಷ್ಟೇ ನೀವು ಕ್ವಶನ್ ಓದ್ರಿ ವಿಜ್ಞಾನ ವಿಷಯದ ನೀವು ಪಾಸ್ ಆಗಲಂಟ್ರಿ. ನೋಡಿರಿ 100% ನೀವು ಪಾಸ್ ಆಗ್ತೀರಾ. ಇವು ಎಷ್ಟು ಕ್ವಶನ್ ಅವ ಇವೆಲ್ಲ ಇಷ್ಟೇ ಓದ್ರಿ ಸಾಕು, ನೀವು ಪಾಸ್ ಆಗ್ತೀರಾ 100%. ಮತ್ತು ಚಿತ್ರಗಳೊಂದು ಇಳಿಸಲಾಗ ಬರ್ಬೇಕು 100% ನಿಮಗೂ. ಅವು 12 ಮಾರ್ಕ್ಸಿಗೆ ನಿಮಗೂ ಕೇಳ್ತಾರೆ. ಪರ್ಫೆಕ್ಟ್ ಚಿತ್ರಗಳ PDF ಕೂಡ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಡುತ್ತೇನೆ. ಚಿತ್ರಗಳು ಚೆನ್ನಾಗಿ ಇಳಿಸಿ ಮತ್ತು ಇವು ಕ್ವಶನ್ಗಳು ಬೈಪಟ್ ಮಾಡಿ ತಾವು ಆರಾಮಾಗಿ ಪಾಸ್ ಆಗುತ್ತೀರಾ. ವಿಜ್ಞಾನ ವಿಷಯದಲ್ಲಿ ಟೆನ್ಷನ್ ತಗೋವ ಅವಶ್ಯಕತೆ ಇಲ್ಲ. ವಿಜ್ಞಾನ ವಿಷಯ ಬಹಳ ಸರಳ ಇದೆ. ಆದರೆ ನಿಮಗೆ ಚಿತ್ರ ಇಳಿಸಲು ಚೆನ್ನಾಗಿ ಬರಬೇಕು ಮತ್ತು ಇವು ಎಷ್ಟು ಕ್ವಶನ್ಗಳು ಬೈಪಟ್ ಮಾಡಿ ಸಾಕು, ತಾವು ಆರಾಮಾಗಿ ಪಾಸ್ ಆಗುತ್ತೀರಾ.